ಶಿಡ್ಲಘಟ್ಟ ಪೌರಾಯುಕ್ತಿಗೆ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇರಳ ಗಡಿಯಲ್ಲಿ ರಾಜೀವ್ ಗೌಡನನ್ನ ಬಂಧಿಸಲಾಗಿದೆ. ಶಿಡ್ಲಘಟ್ಟ ಪೌರಾಯುಕ್ತಿಗೆ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇರಳ ಗಡಿಯಲ್ಲಿ ರಾಜೀವ್ ಗೌಡನನ್ನ ಬಂಧಿಸಲಾಗಿದೆ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅಂಧರಾಗಿದ್ದಾರೆ. ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸಿದ್ದಂತಹ ಪೊಲೀಸರು ಈಗಾಗಲೇ ಲುಕ್ಔಟ್ ನೋಟಿಸ್ ಅನ್ನ ಕೂಡ ಹೊರಡಿಸಿದ್ರು. ಜನವರಿ 14ರಂದು ರಾಜೀವ್ ಗೌಡ ವಿರುದ್ಧ ಒಂದು ದೂರು ದಾಖಲಾಗಿತ್ತು. 13 ದಿನಗಳಿಂದ ರಾಜೀವ್ ಗೌಡ ತಲೆಮರೆಸಿಕೊಂಡಿದ್ರು. ಬಂಧನ ಭೀತಿಯಿಂದ ಪರಾರಿಯಾಗಿದ್ರು ರಾಜೀವ್ ಗೌಡ. ಆರೋಪಿಯನ್ನ ಇದೀಗ ಚಿಕ್ಕಬಳ್ಳಾಪುರಕ್ಕೆ ಪೊಲೀಸರು ಕರೆತರ್ತಾ ಇದ್ದಾರೆ ಎನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇರುವಂಥದ್ದು. ಯಾವುದೋ ಮೂವಿ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೌರಾಯುಕ್ತೆ ಹಾಗೂ ರಾಜೀವ್ ಗೌಡ ಅವರು ಮಾತನಾಡಿರುವಂತಹ ಒಂದು ಆಡಿಯೋ ವೈರಲ್ ಆಗಿತ್ತು. ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಪೌರಾಯುಕ್ತೆ ಆ ಬ್ಯಾನರ್ ಅನ್ನ ತೆರವುಗೊಳಿಸಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಗೌಡ ಏನಿದ್ದಾರೆ ಅವರು ಪೌರಾಯುಕ್ತಿಗೆ ಒಂದು ಕರೆಯನ್ನ ಮಾಡಿ ಅವಾಚ್ಯ ಶಬ್ದಗಳನ್ನ ಬಳಸಿದ್ರು, ಬೆದರಿಕೆಯನ್ನ ಕೂಡ ಹಾಕಿದ್ರು. ಈ ವಿಚಾರ ಈಗಾಗಲೇ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಕಾಂಗ್ರೆಸ್ ನಾಯಕರು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಬಿಜೆಪಿ ನಾಯಕರು ಕೂಡ ಆದಷ್ಟು ಬೇಗ ಈತನನ್ನ ಬಂಧಿಸಬೇಕು ಅಂತ ಹೇಳಿ ಸಾಕಷ್ಟು ಒತ್ತಾಯವನ್ನ ಮಾಡಿದ್ರು. ಅದಾದ ಬಳಿಕ ಪೊಲೀಸರು ಲುಕ್ಔಟ್ ನೋಟಿಸ್ ಅನ್ನ ಕೂಡ ನೀಡಲಾಗಿತ್ತು. ಇದೀಗ ಆತನನ್ನ ಬಂಧಿಸಲಾಗಿದೆ. ಸತತ 13 ದಿನಗಳಿಂದಲೂ ಕೂಡ ಈತನಿಗಾಗಿ ಹುಡುಕಾಟವನ್ನು ನಡೆಸಲಾಗಿತ್ತು. ಕೊನೆಗೂ ಇದೀಗ ಈತನನ್ನ ಬಂಧಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಅನಂತ್ ರಾಮು. ಅನಂತ್, ಇದೀಗ ಶಿಡ್ಲಘಟ್ಟ ಪೌರಾಯುಕ್ತಿಗೆ ಕಿರುಕುಳ ನೀಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಗೌಡ ಅವರನ್ನ ಬಂಧಿಸಲಾಗಿದೆ. ಎಲ್ಲಿ ಬಂಧಿಸಿದ್ರು, ಹೇಗಿತ್ತು ಬಂಧನ ಕ್ರಿಯೆ? ತೇಜಸ್ವಿನಿ, ಏನು ಶಿಡ್ಲಘಟ್ಟ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರ ಒಂದು ಏನು ಪೌರಾಯುಕ್ತೆಗೆ ಒಂದು ಬೈದಂತಹ ಒಂದು ವರ್ಡ್ಸ್ ಏನಿದೆ ಅದು ಒಂದ್ ರೀತಿಯಾಗಿ ಕಾಂಗ್ರೆಸ್ ನೇತೃತ್ವದ ಏನು ಆಡಳಿತಾರೂಢ ಪಕ್ಷಕ್ಕೆ ತೀವ್ರ ಮುಜುಗರವನ್ನ ಉಂಟು ಮಾಡಿತ್ತು. ಅದ್ರ ಜೊತೆಗೆ ವಿರೋಧ ಪಕ್ಷಗಳು ಇದೇ ಒಂದು ವಿಚಾರವನ್ನ ಮುಂದೆ ಇಟ್ಕೊಂಡು ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಬಗ್ಗೆ ಮತ್ತು ಮುಖ್ಯವಾಗಿ ಏನು ಎಲ್ಲ ಒಂದ್ ಕಡೆ ಇವರು ಅಲ್ಲಿನ ಲೋಕಲ್ ಮಂತ್ರಿ ಆಗಿರುವಂತಹ ಏನು ಮುನಿಯಪ್ಪ, ಅದ್ರ ಜೊತೆಗೆ DK ಶಿವಕುಮಾರ್ ಅವ್ರಿಗೆ ಅತ್ಯಾಪ್ತರು, ಹಾಗಾಗಿ ಅವರನ್ನ ರಕ್ಷಣೆ ಮಾಡುವಂತಹ ಕೆಲಸ ನಡೀತಾ ಇದೆ. ಅಂದ್ರೆ ಅಧಿಕಾರಿಗಳಿಗೆ ಈ ಒಂದು ಸರ್ಕಾರದಲ್ಲಿ ರಕ್ಷಣೆ ಇಲ್ಲ ಎಂಬ ವಿಚಾರವನ್ನ ಮುಂದೆ ಇಟ್ಟುಕೊಂಡು ಈಗಾಗಲೇ ಏನು ಪ್ರತಿಪಕ್ಷಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ಇದ ವಿಚಾರವನ್ನ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಜೊತೆಗೆ ಸರ್ಕಾರದ ವಿರುದ್ಧನೂ ಕೂಡ ತೀವ್ರ ವಾಗ್ದಾಳಿಯನ್ನ ಕೂಡ ನಡೆಸಿದ್ರು. ಈ ಒಂದು ವಿಚಾರ ಏನು ಮುಖ್ಯಮಂತ್ರಿಗಳಿಗೆ ಕೂಡ ಒಂದ್ ರೀತಿಯಾಗಿ ತುಂಬಾ ಬೇಸರವನ್ನು ಕೂಡ ತಂದಿತ್ತು. ಹೀಗಾಗಿ ಪೊಲೀಸರಿಗೆ ಒಂದು ಸ್ಟ್ರಿಕ್ಟ್ ಆಗಿರುವಂತಹ ಆರ್ಡರ್ ಅನ್ನು ಕೂಡ ಪಾಸ್ ಮಾಡಿದ್ರು. ಮತ್ತೆ ಹೋಮ್ ಮಿನಿಸ್ಟರ್ ಕೂಡ ಈ ಬಗ್ಗೆ ನಾವು ಯಾವುದೇ ಇದರಲ್ಲಿ ಫೇವರಿಸಮ್ ಅನ್ನ ಮಾಡ್ತಾ ಇಲ್ಲ, ಏನೋ ಅವ್ರನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡುವಂತ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ರು. ಆ ಪ್ರಕಾರವಾಗಿ ಪೊಲೀಸರು ಕಳೆದ 13 ದಿನಗಳಿಂದ ರಾಜೀವ್ ಗೌಡ ಬಂಧನಕ್ಕೆ ಸಾಕಷ್ಟು ಕಡೆ ಏನು ಹುಡುಕಾಟವನ್ನು ಕೂಡ ನಡೆಸಿದ್ರು. ಇಂದು ಸಂಜೆ ಕೇರಳ ಗಡಿಯಲ್ಲಿ ರಾಜೀವ್ ಗೌಡ ಇದ್ದಾರೆ ಎಂಬ ಒಂದು ಮಾಹಿತಿ ಆಧಾರದ ಮೇಲೆ, ಖಚಿತವಾಗಿರುವಂತಹ ಮಾಹಿತಿ ಆಧಾರದ ಮೇಲೆ ರಾಜೀವ್ ಗೌಡನನ್ನ ಬಂಧಿಸಿ ಈಗಾಗಲೇ ಶಿಡ್ಲಘಟ್ಟಕ್ಕೆ ಕರೆತರುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಏನು ಈ ನಡುವೆ ರಾಜೀವ್ ಗೌಡ ಆಂಟಿಸಿಪೇಟರಿ ಬೇಲ್ಗೂ ಕೂಡ ಅಪ್ಲೈ ಮಾಡಿದ್ರು. ಬಟ್ ತುಂಬಾ ಏನು ಈ ಒಂದು ವಿಚಾರ ಗಂಭೀರವಾಗಿರುವಂತಹ ಒಂದು ಪ್ರಕರಣ ಆಗಿದ್ರಿಂದಾಗಿ ಮತ್ತೆ ಮಹಿಳಾ ಏನು ಆಯುಕ್ತೆ ಏನಿದ್ರ ಅವರು ಕೂಡ ಈ ಒಂದು ಆಡಿಯೋವನ್ನ ಎಲ್ಲಾ ಕಡೆ ಅಂದ್ರೆ ತಮಗೆ ಆಗಿರುವಂತಹ ಅನ್ಯಾಯದ ವಿರುದ್ಧ ಅವರು ಕಂಪ್ಲೇಂಟ್ ಅನ್ನು ಕೂಡ ದಾಖಲು ಮಾಡಿದ್ರಿಂದಾಗಿ ಏನು ನ್ಯಾಯಾಲಯ ಕೂಡ ಈ ಒಂದು ಏನು ಬೇಲನ್ನ ರಿಜೆಕ್ಟ್ ಮಾಡಿತ್ತು. ಹೀಗಾಗಿ ಅನಿವಾರ್ಯವಾಗಿ ಎಲ್ಲೇ ಇದ್ರೂ ಕೂಡ ರಾಜೀವ್ ಗೌಡರನ್ನ ಅರೆಸ್ಟ್ ಮಾಡಲೇಬೇಕು ಇಮಿಡಿಯೇಟ್ ಆಗಿ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳು ಕೂಡ ಸೂಚನೆ ಕೊಟ್ಟಿದ್ರ ಹಿನ್ನೆಲೆಯಲ್ಲಿ ಈಗಾಗಲೇ ಅವರನ್ನ ಬಂಧನ ಮಾಡಿದ್ರೆ ಬಹುಶಃ ನಾಳೆ ಕೋರ್ಟ್ಗೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಒಂದ್ ರೀತಿಯಾಗಿ ಹೇಳ್ಬೇಕಂದ್ರೆ ಸರ್ಕಾರ ತನಗಾಗ್ತಿರುವಂತಹ ಒಂದು ಮುಜುಗರವನ್ನ ತಪ್ಪಿಸ್ಕೊಳ್ಳುವ ನಿಟ್ಟಿನಲ್ಲಿ ಈಗ ರಾಜೀವ್ ಗೌಡ ಅವರ ಬಂಧನ ಆಗಿರೋದು ಒಂದು ಹಂತಕ್ಕೆ ಸ್ವಲ್ಪ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡಿದೆ ಅಂತ ಹೇಳ್ಬೋದು ತೇಜಸ್ವಿನಿ. ಓಕೆ, ಧನ್ಯವಾದ ಅನಂತರಾಮಯ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.